ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲೋವರ್ ಇನ್ಫಾರ್ಮ್ಯಾಟಿಕ್ಸ್. ಇವತ್ತು ಎಕ್ಸೆಲ್ ವಿ ಬಿ ಎ ಬಗ್ಗೆ ಒಂದು ಸಿಂಪಲ್ ಬಟ್ ಪವರ್ಫುಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ವಿ ಬಿ ಎ ಅಂದರೆ ಏನು, ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಅದರಿಂದ ಏನೇನು ಯೂಸ್ಫುಲ್ ಇದೆ ಅಂತ ನಾನು ಹೇಳ್ಕೊಡ್ತೇನೆ. ಎಕ್ಸೆಲ್ ವಿ ಬಿ ಎ ಫುಲ್ ಫಾರ್ಮ್ ಏನು ಗೊತ್ತಾ? ವಿಷುವಲ್ ಬೇಸಿಕ್ ಫಾರ್ ಅಪ್ಲಿಕೇಶನ್ಸ್ ಅಂತ. ಇದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಬೇಸಿಕ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್ ಗೊತ್ತಿರೋರಿಗೆ ಈ ಲ್ಯಾಂಗ್ವೇಜ್ ತುಂಬ ಹೆಲ್ಪ್ಫುಲ್ ಆಗುತ್ತೆ, ಈಸಿನೂ ಕೂಡ ಆಗುತ್ತೆ. ಇದು ಎಕ್ಸೆಲ್ಗೆ ಇನ್ಬಿಲ್ಟ್ ಆಗಿದೆ. ನಮ್ಮ ಎಕ್ಸೆಲ್ನ ಆಟೋಮೇಟ್ ಮಾಡಬೇಕು ಅಂದರೆ ವಿ ಬಿ ಎ ಇಸ್ ದ ರಿಯಲ್ ಡೀಲ್ ಅಂತ ಹೇಳಬಹುದು. ಒಂದು ಸ್ಮಾಲ್ ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಯಾವ್ಯಾವ ಫೀಲ್ಡ್ಸಲ್ಲಿ ಯಾವ್ಯಾವ ಥರ ವಿ ಬಿ ಎನ ಯೂಸ್ ಮಾಡ್ಬೋದು ಅಂತ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ರಿಪೀಟೆಡ್ ಟಾಸ್ಕ್ಸ್ ಇದ್ದರೆ ಪಿ ಬಿ ಎನ ಯೂಸ್ ಮಾಡ್ಕೋಬೋದು. ವರ್ಕ್ಶೀಟ್ಸ್ನ ಆಟೋ ಕ್ರಿಯೇಟ್ ಮಾಡಬಹುದು. ಡೇಟಾ ಕ್ಲೀನಪ್ ಆಟೋಮೇಟ್ ಮಾಡಬಹುದು. ಡೈನಮಿಕ್ ರಿಪೋರ್ಟ್ಸ್ ರೆಡಿ ಮಾಡಬೇಕು ಅಂದರೆ ವಿ ಬಿ ಎ ಸಪೋರ್ಟ್ ತಗೋಬಹುದು. ಇಮೇಲ್ಸ್ ಕೂಡ ಸೆಂಡ್ ಮಾಡಬಹುದು ಎಕ್ಸೆಲ್ಲಿಂದ. ಇದನ್ನು ಸಿಂಪಲ್ ಮ್ಯಾಕ್ರೋಸ್ ಅಥವಾ ಕಸ್ಟಮ್ ಸ್ಕ್ರಿಪ್ಟ್ಸ್ ಅಂತಲೂ ಕರಿತೀವಿ. ನಾನು ನಿಮಗೆ ವಿ ಬಿ ಎ ಎಕ್ಸಾಂಪಲ್ ವಿ ಬಿ ಎ ಕಾನ್ಸೆಪ್ಟ್ಸ್ನ ಯೂಸ್ ಮಾಡಿಕೊಂಡು ಟೇಬಲ್ ಆಫ್ ಕಂಟೆಂಟ್ಸ್ನ ಕ್ರಿಯೇಟ್ ಮಾಡಿದ್ದೀನಿ. ಲೈಕ್ ಮಲ್ಟಿಪಲ್ ಶೀಟ್ಸ್ ಇತ್ತು ನಿಮ್ಮ ಎಕ್ಸೆಲ್ ವರ್ಕ್ ಬುಕ್ಕಲ್ಲಿ, ನಿಮಗೆ ಸ್ಕ್ರಾಲ್ ಬಾರ್ನ ಯೂಸ್ ಮಾಡಿಕೊಂಡು ಶೀಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಇದ್ದರೆ ಟಾಸ್ಕ್ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಆ ಶೀಟ್ಸ್ನ ತಗೊಂಡು ಟೇಬಲ್ ಆಫ್ ಕಂಟೆಂಟ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ಜಸ್ಟ್ ಆ ಶೀಟ್ ಮೇಲೆ, ಆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಶೀಟಿಗೆ ಮೂವ್ ಆಗುತ್ತೆ. ಓಕೆನಾ? ತೋರಿಸ್ತಾ ಇದ್ದೀನಿ ನೋಡಿ. ಕೋಡಿಂಗ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಇದ್ರೆ. ಫ್ರೆಂಡ್ಸ್, ಈಗ ನಾನು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು ಹೇಳ್ದಂಗೆನೆ ಟೇಬಲ್ ಆಫ್ ಕಂಟೆಂಟ್ಸ್ ಅನ್ನೋ ಒಂದು ಎಕ್ಸಾಂಪಲ್ ನ ತಗೊಂಡು ಅದ್ರ ಮೇಲೆ ವಿ ಬಿ ಎ ಕೋಡ್ ನ ಬರಿತಾ ಇದ್ದೀನಿ. ನೀವು ಈ ವರ್ಕ್ ಶೀಟ್ ನೋಡ್ತಿರ್ಬಹುದು. ಈ ವರ್ಕ್ ಶೀಟ್ ಅಲ್ಲಿ ಮಲ್ಟಿಪಲ್ ಶೀಟ್ಸ್ ಇದೆ. ಸೊ ನಾನು ಈ ಕಡೆ ಆರೋಗ್ಯನ ಡ್ರ್ಯಾಗ್ ಮಾಡಿದಾಗ ನನಗೆ ನೆಕ್ಸ್ಟ್ ಶೀಟ್ಸ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದೇ ತರ ನಾನು ಈ ಕಡೆ ಡ್ರ್ಯಾಗ್ ಮಾಡಿದಾಗ ಪ್ರೀವಿಯಸ್ ಶೀಟ್ಸ್ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನನಗೇನ್ ಬೇಕು, ಒಂದು ಹೈಪರ್ ಲಿಂಕ್ ಕ್ರಿಯೇಟ್ ಆಗಬೇಕು. ನಾನು ಆ ಹೈಪರ್ ಲಿಂಕ್ ಅಲ್ಲಿ ಯಾವ ಶೀಟ್ ನೇಮ್ ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಲ್ಲ, ಅದು ಕ್ಲಿಕ್ ಮಾಡಿದ ತಕ್ಷಣ ಆ ಶೀಟ್ ನೇಮಿಗೆ ಹೋಗ್ಬೇಕು. ಸೊ ಅದಕ್ಕೆ ನಾನು ವಿ ಬಿ ಎ ಕೋಡ್ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ವಿ ಬಿ ಎ ಡೆವಲಪರ್ ಟ್ಯಾಬ್ ಮೆನು ಕಾಣಬೇಕು. ಅಕಸ್ಮಾತ್ ನಿಮಗೆ ಡೆವಲಪರ್ ಟ್ಯಾಬ್ ಮೆನು ನಿಮ್ಮ ಎಕ್ಸೆಲ್ ಶೀಟ್ ಅಲ್ಲಿ ಕಾಣ್ತಾ ಇರ್ಲಿಲ್ಲ ಅಂದ್ರೆ ಫೈಲ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಕಸ್ಟಮೈಸ್ ರಿಬ್ಬನ್ ತಗೊಂಡಾಗ ನಿಮಗೆ ರೈಟ್ ಸೈಡ್ ಅಲ್ಲಿ ಡೆವಲಪರ್ ಟ್ಯಾಬ್ ಅಂತ ಇರುತ್ತೆ. ಅನ್ಚೆಕ್ ಆಗಿರುತ್ತೆ. ಚೆಕ್ ಮಾಡ್ಬಿಟ್ಟು ಓಕೆ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಡೆವಲಪರ್ ಟ್ಯಾಬ್ ಬರುತ್ತೆ. ಡೆವಲಪರ್ ಟ್ಯಾಬ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ವಿಜುವಲ್ ಬೇಸಿಕ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಬೇಕು. ಅಥವಾ ಶಾರ್ಟ್ ಕಟ್ ಕೀ Alt+F11 ಕ್ಲಿಕ್ ಮಾಡಿದ್ರು ಸಾಕ ಈ ಸ್ಕ್ರೀನ್ ಓಪನ್ ಆಗುತ್ತೆ. ಓಪನ್ ಆಗಿದ್ದಾಗ ಇನ್ಸರ್ಟ್ ಮೆನುಗೆ ಹೋಗಿ ಮಾಡ್ಯೂಲ್ ಅಂತ ಕ್ಲಿಕ್ ಮಾಡಿ ಹೊಸ ಮಾಡ್ಯೂಲ್ ಓಪನ್ ಆಗುತ್ತೆ. ಆ ಮಾಡ್ಯೂಲ್ ಅಲ್ಲಿ ನಾನ್ ಡಿಸ್ಪ್ಲೇ ಮಾಡ್ತಿರುವಂತ ಕೋಡ್ ಅನ್ನ ಟೈಪ್ ಮಾಡಿ. ಓಕೆ, ನಾನು ಕೋಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಕೋಡ್ ಏನ್ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಪ್ಲೇ ಬಟನ್ ಕಾಣ್ತಾ ಇದೆ ಅಲ್ಲ, ಪ್ಲೇ ಬಟನ್ ಮೇಲೆ ರನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯಾವುದು ಮ್ಯಾಕ್ರೋ ನೇಮ್ ನೀವು ಕೊಟ್ಟಿರ್ತೀರಲ್ಲ ಅದನ್ನ ರನ್ ಮಾಡು ಅಂತ ಹೇಳ್ತಾ ಇದೆ. ಮ್ಯಾಕ್ರೋ ರನ್ ಆಗಿದೆ. ನಾವು ಐಲ್ ಕಮ್ ಬ್ಯಾಕ್ ಟು ಮೈ ಎಕ್ಸೆಲ್. ಯು ಕ್ಯಾನ್ ಸಿ ಹಿಯರ್ ಎಲ್ಲಾ ಶೀಟ್ ನೇಮ್ಸ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತಾ ಇದೆ. ಪಿವೋಟ್ ಟೇಬಲ್ ಅಂತ ಲಾಸ್ಟ್ ಶೀಟ್ ತಗೊಂತೀನಿ. ನಿಮಗೆ ಇಲ್ಲಿ ಪಿವೋಟ್ ಟೇಬಲ್ ಕಾಣ್ತಾ ಇಲ್ಲ. ಜಸ್ಟ್ ನಾನು ಈ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನನಗೆ ಆ ಶೀಟಿಗೆ ಹೋಗುತ್ತೆ. ಓಕೆ, ದಿಸ್ ಇಸ್ ಹೌ ದ ಮ್ಯಾಕ್ರೋ ವರ್ಕ್ಸ್. ಈಗ ನಾನು ಮ್ಯಾಕ್ರೋ ಕೋಡ್ ಏನ್ ಬರ್ದಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಡಿಮ್ ಅಂತ ಯೂಸ್ ಮಾಡ್ಕೊಂಡು, ಡಿಮ್ ಇಸ್ ಅ ಕೀವರ್ಡ್. ಡಿಮ್ ಯೂಸ್ ಮಾಡಿಕೊಂಡು ನಾನು ಮಲ್ಟಿಪಲ್ ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಲೈಕ್ ಅಲರ್ಟ್ಸ್, ವೈ, ವರ್ಕ್ಶೀಟ್ ಮತ್ತೆ ವರ್ಕ್ಶೀಟ್ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅಲರ್ಟ್ಸ್ ಏನ್ ಮಾಡ್ತಾ ಇದೆ ಅಂದ್ರೆ ಅಪ್ಲಿಕೇಶನ್ ಡಿಸ್ಪ್ಲೇ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಅಕಸ್ಮಾತ್ ನಿಮಗೆ ಶೀಟ್ ಇದ್ದು ಪಾಪಪ್ ಬರೋದು ಬೇಡ ಅಂದ್ರೆ ನಾವ್ ಈ ಅಲರ್ಟ್ ನ ಹೈಲೈಟ್ ಮಾಡ್ಕೊಂತ ಹೋಗ್ಬೇಕು. ನೆಕ್ಸ್ಟ್, ಅಕಸ್ಮಾತ್ ನಿಮ್ಮ ವರ್ಕ್ ಶೀಟ್ ಅಲ್ಲಿ ನೀವೇನಾದ್ರೂ ಟೇಬಲ್ ಆಫ್ ಕಂಟೆಂಟ್ ಅಂತ ಶೀಟ್ ಕ್ರಿಯೇಟ್ ಮಾಡಿದ್ರೆ ಅಥವಾ ಎಕ್ಸಿಸ್ಟಿಂಗ್ ಇದ್ರೆ ಅದನ್ನ ಡಿಲೀಟ್ ಮಾಡ್ಬಿಟ್ಟು ಹೊಸ ಶೀಟ್ ನ ಕ್ರಿಯೇಟ್ ಮಾಡುತ್ತೆ ಬೈ ದ ನೇಮ್ TOC ಅಂತ. ಆಯ್ತಾ? ನಂತರ ನಾನು ಫಸ್ಟ್ ರೋ ಸೆಲ್ 1 ಇಂದ ತಗೊಳ್ತಾ ಇದ್ದೀನಿ. ಸೊ ನನಗೆ ಆ ಸೆಲ್ 1 ಬಂದ್ಬಿಟ್ಟು TOC ಅಂತ ಕ್ರಿಯೇಟ್ ಆಗುತ್ತೆ. ಅಲ್ಲಿಂದ ಎಷ್ಟು ಶೀಟ್ಸ್ ನನ್ನ ವರ್ಕ್ ಬುಕ್ ಅಲ್ಲಿ ಇರುತ್ತೆ ಅಲ್ಲ, ಅಷ್ಟು ಶೀಟ್ಸ್ಗೂ ಲೂಪ್ ಹಾಕೊಂತ ಹೋಗ್ತಾ ಇದ್ದೀನಿ. ಜೊತೆಗೆ ಪ್ರತಿಯೊಂದು ಶೀಟ್ಗೂ ನಾನಿಲ್ಲಿ ಹೈಪರ್ ಲಿಂಕ್ ನ ಆಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಶೀಟ್ ನೇಮಿಗೆ ಹೈಪರ್ ಲಿಂಕ್ ಆಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ದಟ್ ನಾವು ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಶೀಟಿಗೆ ಹೋಗಂಗೆ.
ಇಲ್ಲಿ ನಾವು ಕೋಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಬ್ ಅಂತ ತಗೊಂಡು ಸ್ಟಾರ್ಟ್ ಮಾಡ್ಬೇಕು, ಎಂಡ್ ಮಾಡ್ಬೇಕಾದ್ರೆ ಎಂಡ್ ಸಬ್ ಅಂತ ತಗೊಂಡು ಸ್ಟಾರ್ಟ್ ಮಾಡ್ಬೇಕು. ಸೊ ಈ ಕೋಡ್ ಅನ್ನ ರನ್ ಮಾಡಿದ ತಕ್ಷಣ ನಿಮಗೆ ಈ ಔಟ್ಪುಟ್ ಬರುತ್ತೆ. ಸೊ ಔಟ್ಪುಟ್ ಅಲ್ಲಿ ನಿಮಗೆ ಆಸ್ ಯು ಸಿ ಎಲ್ಲಾ ಶೀಟ್ ನೇಮ್ಸ್ ಇಲ್ಲಿ ಕಾಣ್ತಾ ಇರುತ್ತೆ. ನೀವು ಯಾವ ಶೀಟ್ ಮೇಲೆ ಕ್ಲಿಕ್ ಮಾಡ್ತೀರಾ ಆ ಶೀಟಿಗೆ ನಿಮಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಯಾರಿಗೆಲ್ಲ VBA ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ಫೋನ್ ನಂಬರ್ಗೆ ಕಾಲ್ ಮಾಡಿ. ಎನಿ ಟೈಮ್ ಕಾಲ್ ಮಾಡ್ಬೋದು. ಅದು ವಾಟ್ಸಪ್ ನಂಬರ್ ಕೂಡ, ವಾಟ್ಸಪ್ ಸಹ ಮಾಡಬಹುದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.